ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಈರುಳ್ಳಿ ಬೆಳೆಗಾರರಿಗೆ ಹೊಸ ವರ್ಷ ಆರಂಭದಲ್ಲಿ ಶಾಕ್ ನೀಡಿದೆ. ಯಾಕಂದ್ರೆ ಈರುಳ್ಳಿ ಬೆಲೆ ಕುಸಿದಿದ್ದು ಮತ್ತೊಮ್ಮೆ ರೈತ ಕಣ್ಣೀರು ಹಾಕ್ತಿದ್ದಾನೆ. ಕಳೆದ ತಿಂಗಳು ಈರುಳ್ಳಿಗೆ ಸರ್ಕಾರ ಬೆಂಬಲ ಬೆಲೆ ಘೋಷಿಸಿತ್ತು. ಆದರೆ ಬೆಂಬಲ ಬೆಲೆ ಘೋಷಣೆ ಬಳಿಕ ಈರುಳ್ಳಿ ಬೆಲೆ ಮತ್ತಷ್ಟು ಕುಸಿದಿದೆ. ಮಾರುಕಟ್ಟೆಯಲ್ಲಿ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಈರುಳ್ಳಿ ಇದನ್ನು ಹೆಚ್ಚುವಾಗಲಷ್ಟೇ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಆದರೆ ಈರುಳ್ಳಿ ಬೆಳೆದ ರೈತನಿಗೆ ಮಾತ್ರ ನಿತ್ಯ ಕಣ್ಣೀರು. ಕಾರಣ ಈರುಳ್ಳಿ ಬೆಲೆಯಲ್ಲಾಗ್ತಿರೋ ಕುಸಿತ. ಲಾಭದ ಆಸೆಯಿಂದ ಎಕರೆಗಟ್ಟಲೆ ಈರುಳ್ಳಿ ಬೆಳೆದ ರೈತ ತಲೆ ಮೇಲೆ ಕೈ ಹೊತ್ತು ಕೂರೋ ಸ್ಥಿತಿ ಸೃಷ್ಟಿಯಾಗಿದೆ. ಈಗ ಬೆಂಗಳೂರಿನ ಯಶವಂತಪುರ ಸೇರಿದಂತೆ ರಾಜ್ಯದ ಬಹುಪಾಲು ಮಾರುಕಟ್ಟೆಗಳಲ್ಲಿ ಕ್ವಿಂಟಾಲ್ ಈರುಳ್ಳಿ ಬೆಲೆ 500 ರಿಂದ 600 ರೂಪಾಯಿಯಷ್ಟಿದೆ. ಕಳೆದ ಸಲಕ್ಕೆ ಹೋಲಿಸಿದ್ರೆ ಕ್ವಿಂಟಾಲ್ ಈರುಳ್ಳಿಗೆ 1,000 ರೂಪಾಯಿಯಷ್ಟು ನಷ್ಟವಾಗ್ತಿದೆ. ಆದರೆ 1 ಕೆಜಿ ಈರುಳ್ಳಿಗೆ 5 ರಿಂದ 6 ರೂಪಾಯಿ ಮಾತ್ರವೇ ರೈತರಿಗೆ ಸಿಗ್ತಿದೆ. ಈ ಬಾರಿ ಲಾಭದಾಸೆಯಿಂದ ಎಕರೆಗಟ್ಟಲೆ ಬೆಳೆದ ರೈತನಿಗೆ ಈರುಳ್ಳಿ ಕೈಕೊಟ್ಟಿದೆ. ಈರುಳ್ಳಿ ಬೆಳೆಗೆ ಮಾಡಿದ ಖರ್ಚು ಕೂಡ ಕೈಗೆ ಹತ್ತದೆ ರೈತ ಹತಾಶನಾಗಿದ್ದಾನೆ. ಅಲ್ಲಿಂದ ಬಿಜಾಪುರದಿಂದ ಇಲ್ಲಿ ತರಕ 130 ರೂಪಾಯಿ ಒಂದು ಕ್ವಿಂಟಲ್. ಹಿಂಗಾಗಿ ಅದರಿಂದ ಏನು ಲಾಭ ಆಗಿಲ್ಲ. ಆದ ವರ್ಷ ಲಾಭ ಆಗಿತ್ತು ರೀ, ಈ ವರ್ಷ ಏನೂ ಇಲ್ಲ ರೀ. ಬಸ್ ಚಾರ್ಜ್ ಆಗಿಲ್ಲ ರೀ ಈ ಸಲ. 150 ರೂಪಾಯಿ 60 ರೂಪಾಯಿಗೆ 50 ಕೆಜಿ. ಹಿಂಗಾಗಿ ಎಲ್ಲ ನಷ್ಟ ಆಗಿ ಎಲ್ಲ ನಮಗೆ ಭಾಳ ಲಾಸ್ ಆಗಿಬಿಟ್ಟಿದೆ. ಹೋಗೋಕೆ ಖರ್ಚು ಇರ್ಲಾರ್ದಂಗೆ ಪಕ್ಕಿ ಆಗಿಬಿಟ್ಟು ಗೌರ್ಮೆಂಟ್ ಖರೀದಿ ಮಾಡ್ತದೆ ತಂದು ಸಿಕ್ಕಾಪಟ್ಟ ಇದು ಮಾಡಿಬಿಟ್ಟ ನಮಗೆ. ಈರುಳ್ಳಿ ಬೆಲೆ ಕುಸಿತಕ್ಕೆ ಕಾರಣಗಳು ಹಲವು. ನಮ್ಮಲ್ಲಿಯೇ ಈರುಳ್ಳಿಗೆ ಬೇಡಿಕೆ ಇಲ್ಲ. ಆದರೂ ಹೊರ ರಾಜ್ಯದಿಂದ ಈರುಳ್ಳಿ ನಮ್ಮ ಮಾರುಕಟ್ಟೆಗೆ ಆಮದಾಗ್ತಿರೋದು ಬೆಲೆ ಕುಸಿತಕ್ಕೆ ಕಾರಣವಾಗಿದೆ. ಇನ್ನು ಕಳೆದ ವರ್ಷ ಈರುಳ್ಳಿ ಬೆಲೆ ಗಗನಕ್ಕೇರಿತ್ತು. ಪ್ರತಿ ಕ್ವಿಂಟಾಲ್ ಈರುಳ್ಳಿ ಬೆಲೆ 1,500 ರೂಪಾಯಿಯಷ್ಟಿತ್ತು. ಇದನ್ನೇ ನಂಬಿ ಈ ಸಲವೂ ರೈತರು ತಮ್ಮ ಜಮೀನಿನಲ್ಲಿ ಈರುಳ್ಳಿಯನ್ನೇ ಬೆಳೆದಿರೋದು ಬೆಲೆ ಇಳಿಕೆಗೆ ಪ್ರಮುಖ ಕಾರಣವಾಗಿದೆ. ನಮ್ಮ ರೈತರು ಮಾಡೋದನ್ನು ತಪ್ಪೇನಿದೆ ಅಂದರೆ ಹೋದ ವರ್ಷ ಬೆಲೆ ಸಿಕ್ತು ಅಂತೇಳಿ ಇರೋರು ಎಲ್ಲರೂ ರೈತರ ಅದೇ ಈರುಳ್ಳಿನೇ ಹಾಕ್ತಾರೆ. ಮತ್ತು ಇಳುವರಿ ಎಲ್ಲ ಜಾಸ್ತಿ ಆದರೆ ಅದೂ ರೇಟ್ ಕುಸಿತ ಆಗೇ ಆಗುತ್ತೆ. ಕಳೆದ ಅಕ್ಟೋಬರ್ನಿಂದ ಈರುಳ್ಳಿ ಬೆಲೆ ತೀವ್ರ ಕುಸಿತ ಕಾಣ್ತಿದೆ. ಈಗಾಗಲೇ ಈರುಳ್ಳಿಗೆ ಸೂಕ್ತ ಬೆಲೆ ಆಗ್ರಹಿಸಿ ಗದಗ್ನಲ್ಲಿ ಬೆಳೆಗಾರರು ಪ್ರತಿಭಟಿಸಿದ್ರು. ಸರ್ಕಾರ ಅಧಿವೇಶನದಲ್ಲಿ ಈರುಳ್ಳಿಗೆ ಬೆಂಬಲ ಬೆಲೆ ಘೋಷಿಸಿತ್ತು. ಆದರೆ ಬೆಂಬಲ ಬೆಲೆ ಘೋಷಣೆ ಬಳಿಕ ಈರುಳ್ಳಿಗೆ ಬೇಡಿಕೆ ಹೆಚ್ಚಾಗೋ ಬದಲು ಕಡಿಮೆಯಾಗಿದೆ. ಬೇಡಿಕೆ ಇಳಿದು ಬೆಲೆಯೂ ದಿನೇ ದಿನೇ ಇಳಿಯುತ್ತಿದೆ. ಹೊಸ ವರ್ಷದಲ್ಲಿ ಈರುಳ್ಳಿ ಬೆಳೆಗಾರರ ನಸೀಬು ಕೈಕೊಟ್ಟಿದೆ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸಂಕ್ರಾಂತಿ ಸುಗ್ಗಿಗಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿದೆ. ಇದೇ ಹಿನ್ನೆಲೆಯಲ್ಲಿ ನಗರದ ರಾಜರಾಜೇಶ್ವರಿ ನಗರದಲ್ಲಿ ಸಂಕ್ರಾಂತಿ ಸಂತೆ ಪ್ರಾರಂಭವಾಗಿದೆ. ಈ ಸಂತೆಯನ್ನ ಗೋವುಗಳಿಗೆ ಅಕ್ಕಿ ಬೆಲ್ಲ ನೀಡುವ ಮುಖಾಂತರ ಇಂದು ಉದ್ಘಾಟಿಸಲಾಯಿತು. ಇನ್ನು ಈ ಸಂತೆಯಲ್ಲಿ ಸಾವಯವ ಕೃಷಿ ಉತ್ಪನ್ನಗಳು ಮಾತ್ರ ದೊರೆಯುತ್ತೆ. ನವಣೆ, ಸಜ್ಜೆ, ನವರ, ಕೆಂಪಕ್ಕಿ, ರಾಜ್ಮುಡಿ ಹೀಗೆ ಬಗೆ ಬಗೆಯ ನೈಸರ್ಗಿಕ ಧಾನ್ಯಗಳು ಲಭ್ಯವಿದೆ. ಅಷ್ಟೇ ಅಲ್ಲ, ಇಲ್ಲಿ ಸಂಕ್ರಾಂತಿ ಹಬ್ಬಕ್ಕಾಗಿ ಕಬ್ಬು, ಬೆಲ್ಲ ಹೀಗೆ ಹಬ್ಬಕ್ಕೆ ಏನೆಲ್ಲ ಬೇಕೋ ಅವೆಲ್ಲ ಸಿಗುತ್ತೆ. ಸಿಟಿಯಲ್ಲಿ ಹಳ್ಳಿನ ಸೊಗಡಿನ ಈ ಸಂತೆ ವಿಭಿನ್ನವಾಗಿದೆ. ಇನ್ನು ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಎಷ್ಟಿತ್ತು ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,030 ರೂಪಾಯಿ. ನೆನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಇವತ್ತು 230 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,830 ರೂಪಾಯಿ. ನೆನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 230 ರೂಪಾಯಿ ಏರಿಕೆಯಾಗಿದೆ.